ಆತ್ಮೀಯ ಸಮೀಕ್ಷೆದಾರರಿಗೆ ಈ ಒಂದು ವಿಡಿಯೋದಲ್ಲಿ UHID ನಂಬರ್ ಯಾರ ಹೆಸರಲ್ಲಿದೆ ಎಂಬುದನ್ನು ಕಂಡುಹಿಡಿಯೋದು ಹೇಗೆ ಅಂತಕ್ಕಂಥದ್ದನ್ನು ನಾವಿಲ್ಲಿ ತಿಳಿಸಲಿಕ್ಕೆ ಹೋಗ್ತಾ ಇದ್ವಿ. ಮೊದಲನೇದಾಗಿ ನಾವಿಲ್ಲಿ ನಮ್ಮ ಸರ್ವೆ ಆ್ಯಪನ್ನು ನಾವು ಓಪನ್ ಮಾಡಿದಾಗ ಈ ಸರ್ವೆ ಆ್ಯಪ್ ಒಳಗೆ ನಮಗಿಲ್ಲಿ ಸ್ಟಾರ್ಟ್ ನ್ಯೂ ಸರ್ವೆ ಅಂತ ಹೊಡಿತಾ ಇರ್ತೀವಿ. ಆ ಸ್ಟಾರ್ಟ್ ನ್ಯೂ ಸರ್ವೆ ಅಂತ ಹೊಡೆದಾಗ UHID ನಂಬರ್, ಇವೆಲ್ಲ UHID ನಂಬರ್ಗಳು ಬರ್ತಾವಲ್ಲ, ಇವುಗಳು ಯಾರ ಹೆಸರಲ್ಲಿದೆ ಅಂತ ಕಂಡುಹಿಡಿಬೇಕು. ನಾವೇನು ಮಾಡ್ತೀವಿ, ನ್ಯಾವಿಗೇಟ್ ಮುಖಾಂತರ ಹೋಗಿ ನಾವು ಅಲ್ಲಿ ಮನೆಯನ್ನು ಹುಡುಕಬೇಕಾದ್ರೆ ಸ್ವಲ್ಪ ಸಮಸ್ಯೆ ಆಗುತ್ತೆ. ಆ ಕಾರಣಕ್ಕೋಸ್ಕರ ಈ ಥರನಾಗಿ ನಾವು UHID ನಂಬರನ್ನು ಯಾರ ಹೆಸರಲ್ಲಿದೆ, ಪರ್ಟಿಕ್ಯುಲರ್ ಆಗಿ ಯಾರ ಹೆಸರಲ್ಲಿದೆ ಅಂತ ಕಂಡುಹಿಡಿಬೇಕು ಅಂತಂದರೆ ನಾವು ಮೊದಲನೇದಾಗಿ ಏನು ಮಾಡಬೇಕು ಅಂತಂದರೆ ಗೌರ್ಮೆಂಟ್ದವ್ರು ಬಿಟ್ಟಿರ್ತಕ್ಕಂಥ ಒಂದು ಪೃತ ಅಂತಕ್ಕಂಥ ಆ್ಯಪನ್ನು ಡೌನ್ಲೋಡ್ ಮಾಡ್ಕೋಬೇಕು. ಆ ಪೃತ ಅಂತಕ್ಕಂಥ ಆ್ಯಪನ್ನು ನಾವು ಡೌನ್ಲೋಡ್ ಮಾಡಿಕೊಂಡು ಆಮೇಲೆ ಡೌನ್ಲೋಡ್ ಆದಮೇಲೆ ಅದನ್ನು ನಾವು ಓಪನ್ ಮಾಡ್ಕೋಬೇಕಾಗತ್ತೆ. ಪೃತ ಅಂತಕ್ಕಂಥ ಆ್ಯಪನ್ನು ಎಲ್ಲಿಪ್ಪ ಅಂತಂದರೆ ಈ ಪೃತ ಅಂತಕ್ಕಂಥ ಒಂದು ಆ್ಯಪನ್ನು ಡೌನ್ಲೋಡ್ ಮಾಡಿಕೊಂಡು ಈ ಪೃತ ಅಂತಕ್ಕಂಥ ಒಂದು ಆ್ಯಪನ್ನು ಡೌನ್ಲೋಡ್ ಆದಮೇಲೆ ಇಲ್ಲಿ ನಮ್ಮ ಕರ್ನಾಟಕದ ಒಂದು ಸಿಂಬಾಲ್ ಬರುತ್ತೆ. ಆಮೇಲೆ ಅದನ್ನು ಓಪನ್ ಮಾಡ್ತೇವೆ. ಇಲ್ಲಿ ಓಪನ್ ಆದಮೇಲೆ ನಮ್ಗೆ ಇಲ್ಲಿ ಏನು ಮಾಡಬೇಕು ಅಂತಂದರೆ ನಮಗೆ ಸ್ವಲ್ಪ ಲೋಡಿಂಗ್ ಆಗ್ತಾ ಇರ್ತೈತಿ. ಆ ಲೋಡಿಂಗ್ ಆದಮೇಲೆ ಮ್ಯಾಪ್ ಅಂತ ಬರ್ತೈತಿ. ಸ್ವಲ್ಪ ಲೋಡಿಂಗ್ ತೊಗೊಳ್ತಾ ಇದೆ. ಅದು ಲೋಡಿಂಗ್ ಆದಮೇಲೆ ಇಲ್ಲಿ ಮ್ಯಾಪ್ ಅಂತ ಬರ್ತೈತಿ. ಈ ಮ್ಯಾಪನ್ನು ಬಿಡಬೇಕು. ಮತ್ತು ನೆಕ್ಸ್ಟ್ ಇನ್ನೊಂದು ಬಾಜು ಒಂದು ಬರ್ತಕ್ಕಂಥ ಲಿಸ್ಟ್ ಅಂತ ಬರ್ತೈತಿ. ಈ ಲಿಸ್ಟನ್ನು ನಾವು ಕ್ಲಿಕ್ ಮಾಡಿದಾಗ ಇಲ್ಲಿ ನೋಡಿರಿ, ಈಗ ನಮಗೆ ಮೇನ್ ಇಷ್ಟೆಲ್ಲ ನಮಗೆಲ್ಲ ಸಮೀಕ್ಷೆ ಮಾಡ್ತಕ್ಕಂಥ ಇವೆಲ್ಲ ಮನಿಗಳು. ಈ ಮನಿಗಳು ಯಾರ ಹೆಸರಲ್ಲಿ ಇದೆ ಅಂತಕ್ಕಂಥದ್ದನ್ನು ನಾವು ಕಂಡು ಹಿಡಿದು ಹೆಂಗೆ ಅಂತಂದರೆ ಇಲ್ಲಿ ಮೊದಲನೇದಾಗಿ ನೋಡಬೇಕಾದ್ರೆ ಮ್ಯಾಪ್ ಅಂತಕ್ಕಂಥದ್ದನ್ನು ಬಿಟ್ಟು ಆಮೇಲೆ ಲಿಸ್ಟ್ ಅಂತಕ್ಕಂಥದ್ದನ್ನು ಕ್ಲಿಕ್ ಮಾಡಬೇಕಾಗುತ್ತೆ. ಈ ಲಿಸ್ಟ್ ಅಂತಕ್ಕಂಥದ್ದನ್ನು ಕ್ಲಿಕ್ ಆದಮೇಲೆ ಲಿಸ್ಟ್ ಅಂತಕ್ಕಂಥದ್ದು ಕ್ಲಿಕ್ ಮಾಡಿದ ಮೇಲೆ ಸ್ವಲ್ಪ ಸರ್ವರ್ ಯಾಕೋ ಡೌನ್ ಆಗಿದೆ. ಆ ಲಿಸ್ಟ್ ಅಂತ ಬಿಟ್ಟ ಮೇಲೆ ಇವೆಲ್ಲವೂ ಕೂಡ UHID ನಂಬರ್ ಪ್ಲಸ್ RR ನಂಬರ್ ಬಂದಿರತಕ್ಕಂಥದ್ದು. ಇಲ್ಲಿ ನೋಡಿರಿ, ಭಾಳ ಇಂಪಾರ್ಟೆಂಟ್ ಏನಂತಂದರೆ ಇವೆಲ್ಲವೂ ನನಗೆ ಸರ್ವೆ ಮಾಡಲು ಬಂದಿರತಕ್ಕಂಥ ಲಿಸ್ಟ್ಗಳು. ಈ ಲಿಸ್ಟ್ಗಳ ಒಳಗೆ ನಾವು ಮೊದಲನೇದಾಗಿ ಈಗ ಮೊದಲಿದ್ದು ಒಂದೇ ತೊಗೊಳ್ಳೋಣ. ಈಗ ಒಂದೇದು ಯಾವ ಮನಿ ಇದೆ, BGO ಅಂತಕ್ಕಂಥದ್ದು. ಈ ಮನಿಯ RR ನಂಬರಲ್ಲಿ ಕೆಳಗೆ ಕೊಟ್ಟಿರ್ತಕ್ಕಂಥ HKB41 ಅಂತಕ್ಕಂಥದ್ದು. HKB41 ಅಂತಕ್ಕಂಥ ನಾವು ಬರ್ಕೊಂಡು ಆಮೇಲೆ ಇದನ್ನು ನಾವೇನು ಮಾಡಬೇಕು ಅಂತಂದರೆ ಗೂಗಲ್ ಒಳಗೆ ಹೋಗಬೇಕಾಗತ್ತೆ. ಇಲ್ಲಿ ಗೂಗಲ್ ಒಳಗೆ ಹೋದ್ಮೇಲೆ ನಾವೇನು ಮಾಡಬೇಕಪ್ಪ ಅಂತಂದ್ರೆ ಹೆಸ್ಕಾಮ್ ಅಂತಕ್ಕಂಥ ಹೊಡಿಬೇಕು. ಹೆಸ್ಕಾಮ್ ಡ್ಯಾಶ್ಬೋರ್ಡ್ ಅಂತ ಹೊಡಿಬೇಕು. ಇಲ್ಲಿ ನೋಡಿ, ಹೆಸ್ಕಾಮ್ ಡ್ಯಾಶ್ಬೋರ್ಡ್ ಅಂತ ಬರ್ತೈತಿ. ಅದನ್ನು ಕ್ಲಿಕ್ ಮಾಡಿದ ಮೇಲೆ ನಾವು ಹೆಸ್ಕಾಮ್ ಅಂತಕ್ಕಂಥದ್ದನ್ನು ಇಲ್ಲಿ ಡ್ಯಾಶ್ಬೋರ್ಡ್ ಹೊಡೆದ ಮೇಲೆ ಇಲ್ಲಿ ನಮಗೇನು ಬರುತ್ತೆ ಅಂತಂದರೆ ನಾವು ಯಾವ ಡಿವಿಷನ್ನು, ನಂದು ಬೆಳಗಾವಿ ಒಳಗೆ ಸವದತ್ತಿ ಡಿವಿಷನ್ ಅಂತ ಬರ್ತೈತಿ. ನಾವು ಸವದತ್ತಿಯನ್ನು ಸರ್ಚ್ ಮಾಡಬೇಕು. ನಿಮ್ಗೆ ಯಾವ ತಾಲೂಕು ಬರ್ತೈತಿ, ನಿಮ್ಗೆ ಯಾವ ಡಿವಿಷನ್ ಬರ್ತೈತಿ ಅದನ್ನು ನೀವು ಕ್ಲಿಕ್ ಮಾಡ್ಬೇಕು. ನಾನು ಸವದತ್ತಿ ಅಂತ ಬರ್ತೈತಿ, ಸವದತ್ತಿಯನ್ನು ಕ್ಲಿಕ್ ಮಾಡ್ಕೊತೀನಿ. ಅದಾದಮೇಲೆ ನಾ ಆಗಿಲ್ಲ ಆ ನಂಬರನ್ನು ನೆನಪಿಟ್ಕೊಂಡಿದ್ದೆ. ಆ ನಂಬರ್ ಮುಂದೆ ಹೋಗಿ ನಾನು ಆ ನಂಬರನ್ನು ಸರ್ಚ್ ಮಾಡಬೇಕು. HKB41 ಇದು ಮಾಡಿಕೊಂಡು ಇಲ್ಲಿ ಶೋ ಅಂತ ಹೊಡೆದ್ವಿ ಅಂತಂದರೆ ನಮಗೆ ಇಲ್ಲಿ ಮನಿ ಯಾರ ಹೆಸರಲ್ಲಿದೆ ಅಂತಕ್ಕಂಥದ್ದು ಕ್ಲಿಯರ್ ಕಟ್ಟಾಗಿ ನಮ್ಗೆ ಗೊತ್ತಾಗುತ್ತೆ. ಆಮೇಲೆ ನಾವು ಮನೆಯನ್ನು ಹುಡುಕೋದು ತಪ್ಪುತ್ತೆ. ಡೈರೆಕ್ಟಾಗಿ ಇಲ್ಲಿ ಊರಲ್ಲಿ ಯಾರನ್ನಾದರೂ ಕೂಡ ಒಬ್ಬರು ಮಾಹಿತಿಯನ್ನು ಕೇಳಿದಾಗ ಈ ಮನೆ ಬಗ್ಗೆ ನಮ್ಮ ಮಾಹಿತಿಯನ್ನು ಕೊಡ್ತಾರೆ. ನಾವು ನೇರವಾಗಿ ಅದೇ ಮನೆಗೆ ಹೋಗಿ ನಾವೇನು ಮಾಡ್ಬೋದು, ಸಮೀಕ್ಷೆಯನ್ನು ಮಾಡಲಿಕ್ಕೆ ಸಾಧ್ಯ ಆಗುತ್ತೆ.